ಮೊದಲನೇದಾಗಿ ಈ ಸರ್ಕಾರ SC ST ಸಮುದಾಯದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾ ಇದೆ. ಅತಿ ಹೆಚ್ಚು ದ್ರೋಹ ದಲಿತರಿಗೆ ಮಾಡಿದ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ, ಈಗಿನ ಕಾಂಗ್ರೆಸ್ ಸರ್ಕಾರ. ಮಾದಿಗ ಸಮುದಾಯದವರು, ಛಲವಾದಿ ಸಮುದಾಯದವರು ಸರ್ಕಾರದ ತೀರ್ಮಾನದ ವಿರುದ್ಧ ಈಗಾಗಲೇ ಬೀದಿಗೆ ಇಳಿದಿದ್ದಾರೆ. ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯದವರು ಹೋರಾಟವನ್ನು ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಮಾಡಿದರು. ಅಲೆಮಾರಿ ಸಮುದಾಯದವರು ದೆಹಲಿಗೆ ಮುತ್ತಿಗೆ ಹಾಕಲಿಕ್ಕೆ ಹೋಗಿದ್ರು. ರಾಹುಲ್ ಗಾಂಧಿಯವರು ಅವರ ಅನುಯಾಯಿಗಳ ಮೂಲಕ ಹೇಳಿ ಕಳಿಸಿದ್ರು, ಅಲೆಮಾರಿ ಸಮುದಾಯದವರಿಗೆ ಪ್ರತ್ಯೇಕ ಗುಂಪು ಮಾಡಲಿಕ್ಕೆ ಹೇಳ್ತೀನಿ ಅಂತ. ಇಲ್ಲಿಯವರೆಗೆ ಅದು ಜಾರಿಗೆ ಬಂದಿಲ್ಲ. ಹಾಗಾಗಿ ಬಂಜಾರ ಸಮುದಾಯಕ್ಕೆ BJP ಸರ್ಕಾರ ಇದ್ದಾಗ 4.5% ಏನು ಕೊಟ್ಟಿತ್ತು, ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯದವರಿಗೆ ಏನು 1% ಕೊಟ್ಟಿತ್ತು, ಈ ಸರ್ಕಾರ ಅದೇನು ಮಂಗನ ನ್ಯಾಯವನ್ನ ಮಾಡಲಿಕ್ಕೆ ಹೋಗಿ ಆ ಎರಡೂ ಸಮುದಾಯವನ್ನ ಸೇರಿಸಿದ್ರೆ BJP ಕೊಟ್ಟಷ್ಟೇ ಕೊಟ್ಟಿದ್ರು 5.5 ಬರಬೇಕಿತ್ತು. ಅದನ್ನ 5ಕ್ಕೆ ಇಳಿಸೋದ್ರ ಮೂಲಕ BJP ಸರ್ಕಾರ ಬಂಜಾರರಿಗೆ ಏನು 4.5% ಕೊಟ್ಟಿತ್ತು ಅದನ್ನ 4ಕ್ಕೆ ಇಳಿಸೋದ್ರ ಮೂಲಕ ಬಂಜಾರರಿಗೂ ಅನ್ಯಾಯ ಮಾಡಿದ್ದಾರೆ, ಅಲೆಮಾರಿ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ, ಅದೇ ರೀತಿ ಮಾದಿಗ ಛಲವಾದಿ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ. ಇದರ ವಿರುದ್ಧ ದೊಡ್ಡ ಹೋರಾಟವನ್ನು ಮಾಡ್ತವೆ. ನೋಡಿ, ಇವತ್ತು 400 ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನು? ನಿಮಗೆ ಇರುವಂತಹ ಮೀಸಲಾತಿಯಲ್ಲಿ ಒಳ ಪಂಗಡಗಳನ್ನು, ಒಳ ಗುಂಪುಗಳನ್ನು ಮಾಡ್ಕೊಳ್ಳಿ ಅಂತ. ಇವತ್ತು 400 ಪೋಸ್ಟ್ ಕರೆದಿದ್ದಾರೆ. ಅಲೆಮಾರಿಗಳಿಗೆ 1 ಪೋಸ್ಟ್ ಇಲ್ಲ, ಬಂಜಾರರಿಗೆ 1 ಪೋಸ್ಟ್ ಇಲ್ಲ ಅಂದ್ರೆ ನಿಮ್ಮದು ಅವೈಜ್ಞಾನಿಕ ಇದೆ ಅಂತ ಇದೆ ಅರ್ಥ. ಸುಮಾರು 15 ಪೋಸ್ಟ್ ಕಾಲ್ ಮಾಡಿದರೆ ಅದರಲ್ಲಿ 15ರಲ್ಲಿ 665, 17 ಪೋಸ್ಟಲ್ಲಿ 665 ಆಗಿಬಿಡಬೇಕಿತ್ತು. 400 ಪೋಸ್ಟ್ ಆದರೂ ಒಬ್ಬರಿಗೂ ಬಂಜಾರರಿಗೆ ಅವಕಾಶ ಇಲ್ಲ ಅಂದರೆ ಇದು ಒಳ ಮೀಸಲಾತಿಯನ್ನು ವೈಜ್ಞಾನಿಕವಾಗಿ ಜಾರಿಗೆ ತರೋದಕ್ಕೆ ನೀವು ಸೋತಿದ್ದೀರಿ ಅಂತ ಅರ್ಥ. ನಾನು ಸಲಹೆ ಕೊಡುವಂಥದ್ದು, ಸಿಂಗಲ್ ವಿಂಡೋ ರಿಕ್ರೂಟ್ಮೆಂಟನ್ನು ಜಾರಿಗೆ ತರಬೇಕು. ಈ ಒಳ ಮೀಸಲಾತಿ ಇಲ್ಲಿಯವರೆಗೆ ಜಾರಿಯಲ್ಲಿರಲಿಲ್ಲ, ಇದು ಹೊಸದಾಗಿ ಇಡೀ ದೇಶದಲ್ಲಿ ಜಾರಿಗೆ ಬಂದಿದ್ದು. ಹಾಗಾಗಿ ಕಾಮನ್ ರೋಸ್ಟರ್ ಮೂಲಕ ಇದರಲ್ಲಿ ನ್ಯಾಯ ಕೊಡೋದಕ್ಕಾಗಲ್ಲ. ಸಿಂಗಲ್ ವಿಂಡರ್ ರೋಸ್ಟರ್ ಅಂತ ಹೇಳಿದರೆ ಇಲಾಖೆಗಳನ್ನು ಒಗ್ಗೂಡಿಸಿ ಗ್ರೂಪ್ ವಾರ್, ABC ಗ್ರೂಪ್ಗಳು ಏನಿರ್ತವೆ, A ಗ್ರೂಪದ್ದು ರೋಸ್ಟರ್ ವಾರುನೇ ಬಂದ್ಬಿಡಬೇಕು. ಆ ರೀತಿ ಮಾಡಿದರೆ ಏಕಕಾಲದಲ್ಲಿ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದೆ. ಇದನ್ನ ಮಾಡುವಂಥ ಕಾಮನ್ ಸೆನ್ಸ್ ಇಲ್ಲದ, ಮೆದುಳು ಇಲ್ಲದ ಸರ್ಕಾರ ಇದಾಗಿದೆ. ಇದಕ್ಕಾಗಿ ಇವತ್ತು ಸಾವಿರಾರು ಜನ ಬಂಜಾರ ಯುವಕರು, ಪದವೀಧರರು ನಮಗೆ ಕಾಲಾಗುತ್ತೆ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇದ್ದಾರೆ ಹಗಲು ರಾತ್ರಿ. ಈ ಪ್ರಕಾರ ಹೋದರೆ ಇನ್ನೂ 15-20 ವರ್ಷ ಅವರು ಎಲಿಜಿಬಲ್ಲೇ ಬರಲ್ಲ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಿಲಿಟಿ ಬರಲ್ಲ. ಇದು ಸೈಂಟಿಫಿಕ್, ಇದನ್ನು ವೈಜ್ಞಾನಿಕ ಅಂತಾರ. ಹಾಗಾಗಿ ಇವನ್ನೆಲ್ಲವನ್ನ ಸರಿ ಮಾಡೋ ಕಾಮನ್ ಸೆನ್ಸ್ ಇರಬೇಕಿತ್ತು ಈ ಸರ್ಕಾರಕ್ಕೆ. ಅದು ಮೆದುಳು ಇಲ್ಲದ ಸರ್ಕಾರ ಇದಾಗಿದೆ. ನೋಡಿ, ಈಗಾಗಲೇ ಮಾದಿಗ ಸಮುದಾಯದವರು, ಛಲವಾದಿಯವರು, ಬಂಜಾರ ಅವರು, ಅಲೆಮಾರಿಯವರು, ಬೋವಿ, ಕೊರಚ, ಕುರ್ಮಾದವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, BJPಯವರು ಏನು ಮಾಡಿದ್ರು ಅದರಲ್ಲಿ ನ್ಯಾಯ ಇತ್ತು, ವೈಜ್ಞಾನಿಕವಾಗಿ ಮಾಡಿದ್ದರು ಅಂತ. ಇವತ್ತು ಎಲ್ಲ ಸಮುದಾಯಗಳು ಬೀದಿಗೆ ಬಂದಿದ್ದಾವೆ ಅಂದ್ರೆ ಇವರು ಕೇವಲ ಸ್ವಾರ್ಥದ ರಾಜಕಾರಣಕ್ಕಾಗಿ ಎಣ್ಣೆ ಸುಣ್ಣದ ನ್ಯಾಯವನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಬೆಣ್ಣೆ ಸುಣ್ಣದ ನ್ಯಾಯ ಮಾಡಲಿಕ್ಕೆ ಹೋಗಿ ಇವರ ಕಾಲನ್ನ ಇವರೇ ಸುಟ್ಟುಕೊಳ್ತಾ ಇದ್ದಾರೆ. ಅತಿ ಹೆಚ್ಚು ಈ ಸರ್ಕಾರದಲ್ಲಿ ಶೋಷಣೆಗೆ ಒಳಗಾಗಿದ ಸಮುದಾಯ ಯಾವುದಾದ್ರೂ ಇದ್ರೆ ಅದು ಅಹಿಂದ ಸಮುದಾಯ. ಮೊದಲನೇದಾಗಿ ಈ ಸರ್ಕಾರ SC ST ಸಮುದಾಯದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾ ಇದೆ. ಅತಿ ಹೆಚ್ಚು ದ್ರೋಹ ದಲಿತರಿಗೆ ಮಾಡಿದ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ, ಈಗಿನ ಕಾಂಗ್ರೆಸ್ ಸರ್ಕಾರ. ಮಾದಿಗ ಸಮುದಾಯದವರು, ಛಲವಾದಿ ಸಮುದಾಯದವರು ಸರ್ಕಾರದ ತೀರ್ಮಾನದ ವಿರುದ್ಧ ಈಗಾಗಲೇ ಬೀದಿಗೆ ಇಳಿದಿದ್ದಾರೆ.
ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯದವರು ಹೋರಾಟವನ್ನು ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಮಾಡಿದರು. ಅಲೆಮಾರಿ ಸಮುದಾಯದವರು ದೆಹಲಿಗೆ ಮುತ್ತಿಗೆ ಹಾಕಲಿಕ್ಕೆ ಹೋಗಿದ್ರು. ರಾಹುಲ್ ಗಾಂಧಿಯವರು ಅವರ ಅನುಯಾಯಿಗಳ ಮೂಲಕ ಹೇಳಿ ಕಳಿಸಿದ್ರು, ಅಲೆಮಾರಿ ಸಮುದಾಯದವರಿಗೆ ಪ್ರತ್ಯೇಕ ಗುಂಪು ಮಾಡಲಿಕ್ಕೆ ಹೇಳ್ತೀನಿ ಅಂತ. ಇಲ್ಲಿಯವರೆಗೆ ಅದು ಜಾರಿಗೆ ಬಂದಿಲ್ಲ. ಹಾಗಾಗಿ ಬಂಜಾರ ಸಮುದಾಯಕ್ಕೆ BJP ಸರ್ಕಾರ ಇದ್ದಾಗ 4.5% ಏನು ಕೊಟ್ಟಿತ್ತು, ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯದವರಿಗೆ ಏನು 1% ಕೊಟ್ಟಿತ್ತು, ಈ ಸರ್ಕಾರ ಅದೇನು ಮಂಗನ ನ್ಯಾಯವನ್ನ ಮಾಡಲಿಕ್ಕೆ ಹೋಗಿ ಆ ಎರಡೂ ಸಮುದಾಯವನ್ನ ಸೇರಿಸಿದ್ರೆ BJP ಕೊಟ್ಟಷ್ಟೇ ಕೊಟ್ಟಿದ್ರು 5.5 ಬರಬೇಕಿತ್ತು. ಅದನ್ನು 5ಕ್ಕೆ ಇಳಿಸೋದ್ರ ಮೂಲಕ BJP ಸರ್ಕಾರ ಬಂಜಾರರಿಗೆ ಏನು 4.5% ಕೊಟ್ಟಿತ್ತು ಅದನ್ನು 4ಕ್ಕೆ ಇಳಿಸೋದ್ರ ಮೂಲಕ ಬಂಜಾರರಿಗೂ ಅನ್ಯಾಯ ಮಾಡಿದ್ದಾರೆ, ಅಲೆಮಾರಿ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ, ಅದೇ ರೀತಿ ಮಾದಿಗ ಚಲುವಾದಿ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ. ಇದರ ವಿರುದ್ಧ ದೊಡ್ಡ ಹೋರಾಟವನ್ನು ಮಾಡ್ತವೆ. ನೋಡಿ, ಇವತ್ತು 400 ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನು? ನಿಮಗೆ ಇರುವಂತಹ ಮೀಸಲಾತಿಯಲ್ಲಿ ಒಳ ಪಂಗಡಗಳನ್ನು, ಒಳ ಗುಂಪುಗಳನ್ನು ಮಾಡ್ಕೊಳ್ಳಿ ಅಂತ. ಇವತ್ತು 400 ಪೋಸ್ಟ್ ಕರೆದಿದ್ದಾರೆ. ಅಲೆಮಾರಿಗಳಿಗೆ 1 ಪೋಸ್ಟ್ ಇಲ್ಲ, ಬಂಜಾರರಿಗೆ 1 ಪೋಸ್ಟ್ ಇಲ್ಲ ಅಂದ್ರೆ ನಿಮ್ಮದು ಅವೈಜ್ಞಾನಿಕ ಇದೆ ಅಂತ ಇದೆ ಅರ್ಥ. ಸುಮಾರು 15 ಪೋಸ್ಟ್ ಕಾಲ್ ಮಾಡಿದರೆ ಅದರಲ್ಲಿ 15ರಲ್ಲಿ 665, 17 ಪೋಸ್ಟಲ್ಲಿ 665 ಆಗಿಬಿಡಬೇಕಿತ್ತು. 400 ಪೋಸ್ಟ್ ಆದರೂ ಒಬ್ಬರಿಗೂ ಬಂಜಾರರಿಗೆ ಅವಕಾಶ ಇಲ್ಲ ಅಂದರೆ ಇದು ಒಳ ಮೀಸಲಾತಿಯನ್ನು ವೈಜ್ಞಾನಿಕವಾಗಿ ಜಾರಿಗೆ ತರೋದಕ್ಕೆ ನೀವು ಸೋತಿದ್ದೀರಿ ಅಂತ ಅರ್ಥ. ನಾನು ಸಲಹೆ ಕೊಡುವಂಥದ್ದು, ಸಿಂಗಲ್ ವಿಂಡೋ ರಿಕ್ರೂಟ್ಮೆಂಟನ್ನು ಜಾರಿಗೆ ತರಬೇಕು. ಈ ಒಳ ಮೀಸಲಾತಿ ಇಲ್ಲಿಯವರೆಗೆ ಜಾರಿಯಲ್ಲಿರಲಿಲ್ಲ, ಇದು ಹೊಸದಾಗಿ ಇಡೀ ದೇಶದಲ್ಲಿ ಜಾರಿಗೆ ಬಂದಿದ್ದು. ಹಾಗಾಗಿ ಕಾಮನ್ ರೋಸ್ಟರ್ ಮೂಲಕ ಇದರಲ್ಲಿ ನ್ಯಾಯ ಕೊಡೋದಕ್ಕಾಗಲ್ಲ. ಸಿಂಗಲ್ ವಿಂಡರ್ ರೋಸ್ಟರ್ ಅಂತ ಹೇಳಿದರೆ ಇಲಾಖೆಗಳನ್ನು ಒಗ್ಗೂಡಿಸಿ ಗ್ರೂಪ್ ವಾರ್, ABC ಗ್ರೂಪ್ಗಳು ಏನಿರ್ತವೆ, ಎ ಗ್ರೂಪದ್ದು ರೋಸ್ಟರ್ ವಾರುನೇ ಬಂದುಬಿಡಬೇಕು. ಆ ರೀತಿ ಮಾಡಿದರೆ ಏಕಕಾಲದಲ್ಲಿ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದೆ. ಇದನ್ನು ಮಾಡುವಂಥ ಕಾಮನ್ ಸೆನ್ಸ್ ಇಲ್ಲದ, ಮೆದುಳು ಇಲ್ಲದ ಸರ್ಕಾರ ಇದಾಗಿದೆ. ಇದಕ್ಕಾಗಿ ಇವತ್ತು ಸಾವಿರಾರು ಜನ ಬಂಜಾರ ಯುವಕರು, ಪದವೀಧರರು ನಮಗೆ ಕಾಲಾಗುತ್ತೆ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇದ್ದಾರೆ ಹಗಲು ರಾತ್ರಿ. ಈ ಪ್ರಕಾರ ಹೋದರೆ ಇನ್ನೂ 15-20 ವರ್ಷ ಅವರು ಎಲಿಜಿಬಲ್ಲೇ ಬರಲ್ಲ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಿಲಿಟಿ ಬರಲ್ಲ. ಇದು ಸೈಂಟಿಫಿಕ್, ಇದನ್ನು ವೈಜ್ಞಾನಿಕ ಅಂತಾರ. ಹಾಗಾಗಿ ಇವನ್ನೆಲ್ಲವನ್ನ ಸರಿ ಮಾಡೋ ಕಾಮನ್ ಸೆನ್ಸ್ ಇರಬೇಕಿತ್ತು ಈ ಸರ್ಕಾರಕ್ಕೆ. ಅದು ಮೆದುಳು ಇಲ್ಲದ ಸರ್ಕಾರ ಇದಾಗಿದೆ. ನೋಡಿ, ಈಗಾಗಲೇ ಮಾದಿಗ ಸಮುದಾಯದವರು, ಛಲವಾದಿಯವರು, ಬಂಜಾರ ಅವರು, ಅಲೆಮಾರಿಯವರು, ಬೋವಿ, ಕೊರಚ, ಕುರ್ಮಾದವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, BJPಯವರು ಏನು ಮಾಡಿದ್ರು ಅದರಲ್ಲಿ ನ್ಯಾಯ ಇತ್ತು, ವೈಜ್ಞಾನಿಕವಾಗಿ ಮಾಡಿದ್ದರು ಅಂತ. ಇವತ್ತು ಎಲ್ಲ ಸಮುದಾಯಗಳು ಬೀದಿಗೆ ಬಂದಿದ್ದಾವೆ ಅಂದರೆ ಇವರು ಕೇವಲ ಸ್ವಾರ್ಥದ ರಾಜಕಾರಣಕ್ಕಾಗಿ ಎಣ್ಣೆ ಸುಣ್ಣದ ನ್ಯಾಯವನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಬೆಣ್ಣೆ ಸುಣ್ಣದ ನ್ಯಾಯ ಮಾಡಲಿಕ್ಕೆ ಹೋಗಿ ಇವರ ಕಾಲನ್ನ ಇವರೇ ಸುಟ್ಟುಕೊಳ್ತಾ ಇದ್ದಾರೆ. ಅತಿ ಹೆಚ್ಚು ಈ ಸರ್ಕಾರದಲ್ಲಿ ಶೋಷಣೆಗೆ ಒಳಗಾಗಿದ ಸಮುದಾಯ ಯಾವುದಾದ್ರೂ ಇದ್ರೆ ಅದು ಅಹಿಂದ ಸಮುದಾಯ.